ಮನುಷ್ಯ, ನಾನು ದೇಶಕ್ಕೆ ದ್ರೋಹ ಬಗೆಲ್ಲ, ಬೇಕಾದ್ರೆ ನಿಮ್ಮ ಹುರುಳಿಗೆ ನಾನು ಕೊರಳು ಕೊಡ್ತೀನಿ ಅಂತ ಸಂಗೊಳ್ಳಿ ರಾಯಣ್ಣ ಸವಾಲ್ ನಿಂತ ಸಂಗೊಳ್ಳಿ ರಾಯಣ್ಣ. ಆದ್ರೆ ಅಂಥ ಸಂಗೊಳ್ಳಿ ರಾಯಣ್ಣನ ನಮ್ಮವರೇ ಮೋಸ ಮಾಡಿ ದುಡ್ಡಿನ ಆಸೆಗೋಸ್ಕರ, ಭೂಮಿ ಆಸೆಗೋಸ್ಕರ ಆ ಸಂಗೊಳ್ಳಿ ರಾಯಣ್ಣನ ಬ್ರಿಟಿಷರಿಗೆ ಹಿಡ್ಕೊಟ್ರು. ಬ್ರಿಟಿಷರು ತಗೊಂಡೋಗಿ ಅವನನ್ನು ಗಲ್ಲಿಗೆ ಹಾಕಿದ್ರು. ಸ್ನೇಹಿತರೆ, ಸಂಗೊಳ್ಳಿ ರಾಯಣ್ಣ ಗಲ್ಲಿಗೇರಿದ ದಿವಸ, ಸಂಗೊಳ್ಳಿ ರಾಯಣ್ಣ ಗಲ್ಲಿಗೇರ್ತಾನೆ, ಇಡೀ ಊರಿನ ಜನ ಅವತ್ತು ಊಟ ಮಾಡೋದಿಲ್ಲ. ತಾಯಿ ಪಾಪ ತನ್ನ ಮಗುವಿಗೆ ಅಳತಿರುವಂತ ಮಗುವಿಗೆ ಎದೆ ಹಾಲು ಕುಡಿಸಲ್ಲ. ಸಾವಿರಾರು ಜನ ಮನೆಗಳಲ್ಲಿ ಹೊಲೆ ಹಚ್ಚಲ್ಲ. ರಾಯಣ್ಣ ಸತ್ತಿದ್ದಾನೆ, ದೇಶ ಪ್ರೇಮಿ ಸತ್ತಿದ್ದಾನೆ, ನಾವಿವತ್ತು ಊಟ ಮಾಡಲ್ಲ ಅಂತ ಅಂದ್ರು. ಆದ್ರೆ ಸಂಗೊಳ್ಳಿ ರಾಯಣ್ಣ ಸತ್ತ 10 ನಿಮಿಷಕ್ಕೆ ಅಲ್ಲಿದ್ದಂತ ಕಲೆಕ್ಟರ್ ಸಾಹೇಬನಿಗೆ ಒಂದು ಪತ್ರ ಬಂತು. ದುಃಖ ಆಗತ್ತೆ ನನಗೆ ಇವತ್ತು ಇದನ್ನು ನೆನ್ಸ್ಕೊಂಡ್ರೆ. ಯಾಕೆ ಅಂತಂದ್ರೆ ಆ ಕಲೆಕ್ಟರ್ ಸಾಹೇಬನಿಗೆ ಬಂದಂತ ಪತ್ರ ಈಸ್ಟ್ ಇಂಡಿಯಾ ಕಂಪನಿ ಮೆಡ್ರಾಸ್ ಹೆಡ್ ಆಫೀಸ್ ನಿಂದ ಬಂದಿತ್ತಂತೆ. ಆ ಪತ್ರದಲ್ಲಿ ಬರೆದಿದ್ರು, ಏನ್ ಮಾತು ಬರೆದಿರ್ತಾರೆ ಗೊತ್ತಾ? ಅವ್ರು ಬರೀತಾರೆ, ಒಂದ್ ವೇಳೆ ಸಂಗೊಳ್ಳಿ ರಾಯಣ್ಣ ನಿಮಗ್ ಸಿಕ್ಕಿದ್ರೆ ದಯವಿಟ್ಟು ಸಂಗೊಳ್ಳಿ ರಾಯಣ್ಣನ ಗಲ್ಲಿಗೆ ಹಾಕಬೇಡಿ. ಸಂಗೊಳ್ಳಿ ರಾಯಣ್ಣ ಸಿಕ್ಕಿದ್ರೆ ರಾಯಣ್ಣನ ಗಲ್ಲಿಗೆ ಹಾಕಬೇಡಿ. ಈಸ್ಟ್ ಇಂಡಿಯಾ ಕಂಪನಿಯವರು ಬರೆದ ಪತ್ರದಲ್ಲಿ ಹೇಳ್ತಾರೆ, ಸಂಗೊಳ್ಳಿ ರಾಯಣ್ಣ ಸಿಕ್ಕಿದ್ರೆ ರಾಯಣ್ಣನ ಗಲ್ಲಿಗೆ ಹಾಕಬೇಡಿ. ರಾಯಣ್ಣನಂತ ಒಬ್ಬ ಮಹಾನ್ ದೇಶ ಪ್ರೇಮಿಯನ್ನ ಕೊಂದ್ರೆ ಈ ದೇಶದ ಜನ ನಮ್ಮನ್ನು ಯಾವತ್ತಿಗೂ ಕ್ಷಮಿಸಲ್ಲ. ಬಹುಶಃ ವಿಕ್ಟೋರಿಯಾ ರಾಣಿ ಹೇಳಿದ್ರೆ ಅವಳು ಕೂಡ ರಾಯಣ್ಣನ ಗಲ್ಲಿಗೆ ಹಾಕೋಕೆ ಒಪ್ತಾ ಇರಲಿಲ್ಲ. ಆದ್ರೆ ಅವ್ರು ಬರೀತಾರೆ, ರಾಯಣ್ಣನನ್ನ ಗಲ್ಲಿಗೆ ಹಾಕಬೇಡಿ, ರಾಯಣ್ಣನನ್ನ ಅತ್ಯಂತ ಗೌರವದಿಂದ ನೋಡ್ಕೊಳ್ಳಿ, ರಾಯಣ್ಣನನ್ನ ಯಾವ ಕಾರಣಕ್ಕೂ ಕೊಲ್ಲಬೇಡಿ ಅಂತ ಮದ್ರಾಸಿನ ಈಸ್ಟ್ ಇಂಡಿಯಾ ಕಂಪನಿಯ ಹೆಡ್ ಆಫೀಸ್ ಇಂದ ಪತ್ರ ಬಂತು. ಆ ಪತ್ರ ನಮ್ ಕೈಗೆ ಸೇರಿದ್ ಯಾವಾಗ ಅಂತಂದ್ರೆ ಸಂಗೊಳ್ಳಿ ರಾಯಣ್ಣನನ್ನ ಗಲ್ಲಿಗೆ ಹಾಕಿ 10 ನಿಮಿಷ ಕಳೆದಿತ್ತು. 10 ನಿಮಿಷ ಮುಂಚೆ ಈ ಪತ್ರ ಬಂದಿದ್ರೆ ಅವತ್ತು ಸಂಗೊಳ್ಳಿ ರಾಯಣ್ಣ ಜೀವಂತ ಉಳಿತಿದ್ದ. 10 ನಿಮಿಷ ಮುಂಚೆ ಈ ಪತ್ರ ಬಂದಿದ್ರೆ ಅವತ್ತು ಸಂಗೊಳ್ಳಿ ರಾಯಣ್ಣನ ಕೀರ್ತಿಯನ್ನ ನೆನೆಸ್ಕೊಂಡು ಇಡೀ ದೇಶದ ಜನ ಉಘೆ ಅಂತಿದ್ರು. 10 ನಿಮಿಷ ಪತ್ರ ಮುಂಚೆ ಬಂದಿದ್ರೆ ಸಂಗೊಳ್ಳಿ ರಾಯಣ್ಣ ಈ ದೇಶದೊಳಗಡೆ ಏನ್ ಅದ್ಭುತವನ್ನ ಮಾಡ್ತಿದ್ರೆ ನಾವು ಹೇಳೋದಕ್ಕೆ ಆಗ್ತಿರ್ಲಿಲ್ಲ. ಆದ್ರೆ ದೇಶ ಪ್ರೇಮಿಯಾದಂತ ಸಂಗೊಳ್ಳಿ ರಾಯಣ್ಣನನ್ನ ನಾವು ಕಳ್ಕೊಂಡ್ವಿ. ಸ್ನೇಹಿತರೆ, ನಮ್ಮವರೇ ಮಾಡಿದ ಮೋಸದಿಂದ ಈ ದೇಶದಲ್ಲಿ ಇಂಥ ನಮಕ್ ಖರಾಮ್ಗಳಿರ್ತಾರೆ, ಈ ದೇಶದಲ್ಲಿ ಇಂಥ ದೇಶದ್ರೋಹಿಗಳು ಇರ್ತಾರೆ. ಆದ್ರೆ ಈ ದೇಶದ್ರೋಹಿಗಳ ಬಗ್ಗೆ ಎಚ್ಚರಿಕೆ ಇರಿ. ನಮ್ಮ ಉಸಿರು ಸದಾ ಸಂಗೊಳ್ಳಿ ರಾಯಣ್ಣನ ನೆನಪಿನ ಜೊತೆಗೆ ಮಿಡಿಯುವಂತಾಗ್ಲಿ, ಸಂಗೊಳ್ಳಿ ರಾಯಣ್ಣನನ್ನ ನಾವು ಸದಾ ಸ್ಮರಿಸುವಂತಾಗ್ಲಿ. ನಾವು ನಮ್ ಜನ ಸಂಗೊಳ್ಳಿ ರಾಯಣ್ಣನಿಗೆ ಮೋಸ ಮಾಡಿದ್ರು, ಆದ್ರೆ ದೇವರು ಮೋಸ ಮಾಡಲಿಲ್ಲ ರಾಯಣ್ಣನಿಗೆ. ಈ ಮಾತು ಹೇಳಬೇಕಾದ್ರೆ ಹೆಮ್ಮೆ ಆಗತ್ತೆ ನನಗೆ. ಯಾಕೆ ಇಷ್ಟ ಹೆಮ್ಮೆಯಿಂದ ಹೇಳ್ತೀನಿ ಗೊತ್ತಾ? ದೇವರು ರಾಯಣ್ಣನಿಗೆ ಮೋಸ ಮಾಡಲಿಲ್ಲ ಅಂತ ಯಾಕೆ ಹೇಳ್ತೀನಿ ಗೊತ್ತಾ? ಸಂಗೊಳ್ಳಿ ರಾಯಣ್ಣನ ಜೀವನವನ್ನು ತೆಗೆದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಆಗಸ್ಟ್ 15ನೇ ತಾರೀಕು. ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ದಿವಸ ಭಾರತ ದೇಶಕ್ಕೆ ಸ್ವತಂತ್ರ ಬಂತು. ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ದಿವಸ ಈ ದೇಶಕ್ಕೆ ಸ್ವತಂತ್ರ ಬಂತು. ಇದೇ ಸಂಗೊಳ್ಳಿ ರಾಯಣ್ಣನ ತಗೊಂಡೋಗಿ ಬ್ರಿಟಿಷರು ಗಲ್ಲಿಗೇರಿಸಿದ್ರು. ಗಲ್ಲಿಗೇರಿಸಿದ ಇತಿಹಾಸದಲ್ಲಿ ದಾಖಲೆ ಆಗಿದೆ. ಸಂಗೊಳ್ಳಿ ರಾಯಣ್ಣನ ಬ್ರಿಟಿಷರು ಗಲ್ಲಿಗೇರಿಸಿದ ದಿವಸ ಯಾವತ್ತು ಅಂತಂದ್ರೆ ಜಾನ್ವರಿ 26ನೇ ತಾರೀಕು. ಜಾನ್ವರಿ 26ನೇ ತಾರೀಕು ಈ ದೇಶದಲ್ಲಿ ಗಣರಾಜ್ಯೋತ್ಸವ ಅಂತ ಆಚರಣೆ ಮಾಡ್ತೀವಿ. ದೇವರು ಎಷ್ಟು ಚೆನ್ನಾಗಿ ಸಂಗೊಳ್ಳಿ ರಾಯಣ್ಣನಿಗೆ ಮಾತು ಕೊಟ್ಟ ಅಂದ್ರೆ, ರಾಯಣ್ಣ ನಿಮ್ಮವ್ರು ನಿಮಗೆ ಮೋಸ ಮಾಡಿರ್ಬೋದು, ಈ ದೇಶದಲ್ಲಿರುವಂತಹ ಕೆಲವು ನಮಾಖರಾಮ್ಗಳು ಅವತ್ತು ಈ ದೇಶದಲ್ಲಿ ನಿನಗೆ ಮೋಸ ಮಾಡಿರ್ಬೋದು, ನಾನ್ ನಿನಗೆ ಮೋಸ ಮಾಡಲ್ಲ. ತಾಯಿ ಭಾರತಿ ರಾಯಣ್ಣನಿಗೆ ಮೋಸ ಮಾಡಲಿಲ್ಲ. ಯಾವತ್ತು